ಹೇ ಗಾಯ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗುರು. ಇವಾಗ ನಾವಿದ್ದೀವಿ ಯಮುನೋತ್ರಿ ಯಾತ್ರೆಯಲ್ಲಿ. ಇಲ್ಲಿಗೆ ಏನಕ್ಕಪ್ಪ ಬಂದಿದ್ದೀವಿ, ಇನ್ನೇನು ಗುರು ಬರ್ತೀವಿ, ಯಮುನೋತ್ರಿ ಯಾತ್ರೆ ಮಾಡೋಣ ಅಂತ ಬಂದಿದ್ದೀವಿ. ಯಮುನೋತ್ರಿ ತಾಯಿಯ ದರ್ಶನ ಮಾಡೋಣ ಅಂತ. ಏನು ಈ ಕುಂಭಮೇಳ ನಡೆದಾಗ ಮುಳುಗಿದ್ದು. ಆದರೆ ಯಮುನೋತ್ರಿ ಎಲ್ಲಿಂದ ಬರ್ತಾಳೆ ಅಂತ ಗೊತ್ತಿಲ್ಲ ಅಲ್ವಾ. ಅದನ್ನು ನಾಳೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಇವಾಗ ಬನ್ನಿ, ಒಂದು ರೂಮ್ ಹುಡುಕ್ತಾ ಇದ್ದೀನಿ ಗೈಸ್. ಆಗಲೇ ಮಳೆ ಬರ್ತೈತೆ. ಎಂಥ ಊರು ಗೊತ್ತಾ ಗೈಸ್ ನಿಮಗಿದು, ಸ್ವರ್ಗದ ಬಾಗಿಲಿದ್ದಾಗ ನಿಮಗೆ ಇದು. ಆಮೇಲೆ ಈ ಊರನ್ನ ಜಾನಕಿ ಚಟ್ಟಿ ಅಂತ ಕರೀತಾರೆ. ಚಟ್ಟಿ ಅಂದರೆ ಇನ್ನೇನಿಲ್ಲ ಗೈಸ್, ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಚಟ್ಟಿ ಅಂತ ಬರುತ್ತಲ್ವ ಅಲ್ಲೆಲ್ಲ ಸಂತೆ ಅಥವಾ ಮಾರುಕಟ್ಟೆ ಅಂತ ಇದಕ್ಕೆ ಹೆಸರಿರುತ್ತೆ ಅಷ್ಟೇ. ನೋಡ್ರಿ ಮುಂದೆಗಡೆ ಬರ್ಫು. ಅಯ್ಯಪ್ಪ, ಇಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ. ನೀವು ಕರ್ಪೂರ ಹಾಕ್ಕೊಂಡಿರ್ಬೇಕು ಎನಿ ಟೈಮ್. ಫಿಟ್ಟಾಗಿದ್ದರೆ ಏನು ಅವಶ್ಯಕತೆ ಇರಲ್ಲ. ತಣ್ಣು ಗಾಳಿ ಬೀಸ್ತೈದ್ರು, ಧೂಳು ಬೇರೆ ಎದಳ್ತೈತೆ. ಇವಾಗ ಬನ್ನಿ, ಯಾವುದಾದ್ರೂ ಒಂದು ರೂಮ್ ಮಾಡ್ತೀನಿ. ರೂಮ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಗೈಸ್. ಇದು ಯಾವುದೋ ಮುಂದೆ ಇರೋದೆ ಸ್ವಲ್ಪ ಚೆನ್ನಾಗಿರಂಗೆ ಕಾಣಿಸ್ತೈತೆ. ಇಲ್ಲೇ ಹೋಗಿ ಕೇಳೋಣ. ಇದು ಯಾವುದೋ ಹೋಟೆಲ್ RBN ಪ್ಯಾರಡೈಸ್ ಅಂತೆ ಗೈಸ್. ಅಲ್ಲಿ ಕಾಣಿಸ್ತೈತಲ್ಲ, ಅದೇ ಯಮುನೋತ್ರಿ ಯಾತ್ರೆ. ಹಿಂಗೆ ಹೋಗಿ ಅದ್ರ ಬುಡಕ್ಕೆ ಹೋಗ್ಬೇಕು. ಹಾಂ ನೋಡ್ರಿ, ವಯಸ್ಸಾದವರೆಲ್ಲ ಬಂದು ನಡೀತಾವ್ರೆ. ಚೆನ್ನಾಗಿದೆ. ನೀವು ಇನ್ನೂ ಮನೆ ಕೂತಿದ್ದೀರ. ವಯಸ್ಸಿದ್ದಾಗ ತಿರುಗ್ಬಿಡ್ರಿ, ವಯಸ್ಸಾದ್ಮೇಲೆ ಕುಂತ್ಕೊಳ್ಳೋದು ಇದ್ದಿದೆ. ಅಯ್ಯ, ನಿಮಗೆ ಇದೇ ಹೇಳೋದು ನೋಡ್ರಿ. ಇಲ್ಲಿ ಕತ್ಲಾಗೋ ಥರ ಆಯ್ತಾ, ಆ ಕಡೆ ಇನ್ನೂ ಬೆಳಕು, ಬಿಸಿಲು. ಬರ್ರಿ ಇವಾಗ ಈ ಹೋಟ್ಲಲ್ಲಿ ಹೋಗಿ ರೂಮ್ ರೆಂಟ್ ಎಷ್ಟು, ಏನು, ಹೆಂಗಿದೆ ಎಲ್ಲ ಕೇಳೋಣ ಗಾಯ್ಸ್. ಆ ಸೈಡಲ್ಲಿ 2,000 ರೂಪಾಯಿ ಹೇಳ್ತಾವ್ರು ನೋಡಿ ಮಗ ರೂಮ್ನ. ಸರಿ, ತಪ್ಪು ಮಾತು ಯೂಸ್ ಮಾಡಿದ್ಗೆ ಏನು ಮಾಡೋಣ ಗೈಸ್. 700-800 ರೂಪಾಯಿಗೆಲ್ಲ ಸಿಗ್ತದೆ. ಸರಿ, ನನ್ನ ಮಕ್ಕಳು ಸುಳ್ಳು ಹೇಳ್ತವ್ರೆ. ಈ ಹೋಟ್ಲಲ್ಲಿ ಟ್ರೈ ಮಾಡೋಣ ಇವಾಗ ಗಾಯ್ಸ್. ಫೈನಲ್ ಆಗಿ ಸುತ್ತಮುತ್ತ ಇಲ್ಲೆಲ್ಲ ಕೇಳ್ಬಿಟ್ಟೆ ಗೈಸ್. ಎಲ್ಲ ರೈಸ್ ಜಾಸ್ತಿ ಹೇಳಿದ್ರು. ಆಮೇಲೆ ಏನು ಮಾಡಿದೆ, ಹೋಗ್ಲಿ ಅಂದ್ಬಿಟ್ಟು ಒಂದು ಚೆನ್ನಾಗಿರೋ ರೂಮ್ ಬೇಕಾಗಿತ್ತು ನನಗೆ. ಆ ಬೆಡ್ ಎಲ್ಲ ಹೊಚ್ಕೊಂಡ್ರೆ ಇನ್ನೂ ಚಳಿ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಿದೆ, ಒಂದು ಸಕ್ಕದಾಗಿರೋ ರೂಮ್ ಹುಡುಕಿದ್ದೀನಿ. ನೀವು ಇಲ್ಲೇ ನೋಡ್ಬೋದು ಎಷ್ಟು ಸಕ್ಕದಾಗೈತೆ ಅಂತ. ಬೆಡ್ ನೋಡಿ ಗೈಸ್, ಇದು ಕಂಫರ್ಟೇಬಲ್ ಆಗೈತೆ ನೋಡೋಕ್ಕೆ. ಅಟ್ಲೀಸ್ಟ್ ಚೆನ್ನಾಗೈತೆ, ಗಾಳಿ ಒಳಗಡೆ ಬರೋಲ್ಲ. ಅದೇ ನೀವೇನಾದರೂ ಬೇರೆದು ಬುಕ್ ಮಾಡ್ಕೊಂಡ್ರೆ ಅಷ್ಟೇ. ನೋಡ್ರಿ, ಫ್ರೆಶ್ಶು ಬೆಡ್ಡು ಚೆನ್ನಾಗೈತೆ. ನಮ್ಮನೇಲೂ ಸೇಮ್ ಇದೇ ಥರ ಕಟ್ಟಿರೋದು. ಇದು ನನಗೆ ಟೇಬಲ್ ಬೇಕಾಗಿತ್ತು ಗೈಸ್. ಎಡಿಟಿಂಗ್ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ. ನಾನು ಇತ್ತ ಟ್ರಾವೆಲ್ ಮಾಡೋದು ಅಂದರೆ ಎಡಿಟಿಂಗು ನಾನೇ ಮಾಡಿಕೊಂಡು ಫುಲ್ ಕೆಲಸ ಇದೆ. ಇನ್ನೂ ಟಾಯ್ಲೆಟ್ ತೋರಿಸ್ತೀನಿ ನಿಮಗೆ. ಟಾಯ್ಲೆಟು ನೋಡ್ಬೋದು ಎಷ್ಟು ದೊಡ್ಡದಾಗೈತೆ ಅಂತ. ಸಿಕ್ಕಾಪಟ್ಟೆ ಸ್ಪೇಸ್ ಐತೆ. ಗೀಝರು ಅಷ್ಟೇ ಆಟೋಮೆಟಿಕ್ ಆನಿಂಗ್ ಕೊಟ್ಟವ್ರು ಅವರೇ, ಅಲ್ಲೇ ತೋರಿಸ್ಬಿಡ್ತಾರೆ. ಏನೋ ನಾನು ಇಲ್ಲಿದ್ದೀನಿ. ಫಸ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕಾಗಿತ್ತು. ಆದರೆ ನಾನು ನಿನ್ನೆ ಆಗ್ರಾಗೆ ಹೋದಾಗೆ ಲಾಂಜಲ್ಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೆ. ಈ ಥರದ್ದು ನನ್ನ ಹತ್ರ 2 ಐತೆ ಶರ್ಟು ಗೈಸ್. ಇವಾಗ ಏನು ಮಾಡಬೇಕು ಅಂದರೆ, ರೂಮ್ಗೆ ಇದನ್ನು ತೊಗೊಂಡೋಗ್ಬೇಕು. ಇವಾಗ ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕಂತೆ. ತೊಗೊಂಡೋಗಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಬರ್ರಿ ಒಂದ್ಸಲ. ರೌಂಡ್ ಟ್ರಿಪ್ ಆದಂಗೆ ಆಗ್ಬಿಡುತ್ತೆ ರೀ. ಚೆನ್ನಾಗಿದೆ ಗೈಸ್ ರೂಮು. ನನಗೇನೋ ಇಷ್ಟ ಆಯ್ತಪ್ಪ. 1,000 ರೂಪಾಯಿ ಕೊಟ್ಟಿದ್ದೀನಿ. 1,000 ರೂಪಾಯಿ ಕೊಡ್ಬೋದು ಗೈಸ್. ಚೆನ್ನಾಗಿತ್ತು ರೂಮು, ವರ್ತು ನನ್ನ ಅನಿಸಿಕೆ. ಈ ಬೇರೆವೆಲ್ಲ 700 ರೂಪಾಯಿಗೆಲ್ಲ ಕೊಡ್ತಿದ್ರು. ಅದು ತ್ರಿಬಲ್ ಬೆಡ್ಡು, ಅದ್ರ ಹಾಸಿಗೆ ಕರೆಕ್ಟಾಗಿ ಇರ್ತಿರ್ಲಿಲ್ಲ. ಅದಕ್ಕೆ ಇದನ್ನು ಚೂಸ್ ಮಾಡಿದೆ. ಇವಾಗ ಬನ್ನಿ ಹೊರಡೋಣ. ರಾತ್ರಿ ಆದರೂ ಏನು ಸಗದ ಕಾಣಿಸ್ತೈತೆ ನೋಡಿ ಗೈಸ್. ಇದು ಸ್ವರ್ಗ, ಒಂಥರ ಸ್ವರ್ಗ ನೋಡ್ದಂಗೆ ಆಯ್ತೈತೆ ನಮಗೆ. ಊರು ಸೇಮ್ ಸ್ವರ್ಗದ ಥರ ಫೀಲ್ ಆಯ್ತೈತೆ. ಎಲ್ಲರೂ ಪಾದಯಾತ್ರೆ ಮುಗಿಸ್ಕೊಂಬರೋ ನೋಡ್ಬೋದು ನೀವು. ಯಮುನೋತ್ರಿ ದರ್ಶನ ಮಾಡ್ಕೊಂಡು ದೇವಸ್ಥಾನ 8 ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ಗೈಸ್. ನೋಡಿದ್ರಲ್ಲ ಗೈಸ್, ನಮ್ಮ ರೂಮು ಇದೆ. ನಾವು ಹಿಂದೆ ಇದ್ದೀವಲ್ಲ ಈ ರೂಮು. ಇವಾಗ ಊರೆಲ್ಲ ಒಂದು ರೌಂಡ್ ಹಾಕಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಒಳ್ಳೆ ಫುಡ್ ತಿನ್ನೋಣ. ಯಾಕಂದರೆ ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸ್ವಲ್ಪ ರೋಟಿನೋ ಇಲ್ಲ ಮ್ಯಾಗಿನೋ ಏನೋ ತಿನ್ನಬೇಕು ಗೈಸ್. ಕೈಯೆಲ್ಲ ಕೋಲ್ಡ್ ಆಗಿಬಿಟ್ಟದೆ. ಈ ಗಾಡೀಲಿ ಬೇರೆ ಫಸ್ಟ್ ಟೈಮ್ ಇಷ್ಟೊಂದು ಟ್ರಾವೆಲ್ ಮಾಡ್ತಾ ಇರೋದು. ಅದಕ್ಕೇ ಇವಾಗ ಊರೆಲ್ಲ ಒಂದು ರೌಂಡ್ ಹಾಕೊಂಬರೋಣ, ಚೆನ್ನಾಗಿರುತ್ತೆ ಫೀಲ್. ನಿಮಗೆ ಮೇಯ್ನಾಗಿ ಹೇಳ್ಬೇಕು ಅಂದರೆ, ಈ ಥರ ಕ್ಯಾಪ್ ಒಂದು ಮಸ್ಟಲ್ ಶೂಟ್ ಕ್ಯಾರಿ ಮಾಡಬೇಕು ಗೈಸ್. ಇದು ಬಂದರೆ ಇದು ಸಿಕ್ಕಾಪಟ್ಟೆ ಪ್ರೊಟೆಕ್ಷನ್ ಕೊಡುತ್ತೆ. ನೀವು ನಾರ್ಮಲ್ಲು ಲೋಕಲ್ ಆಗಿರೋ ತೊಗೊಂಬಂದ್ರೆ ಸಾಕು. ಒಟ್ಟಿನಲ್ಲಿ ಇಲ್ಲೇ ತಗೊಂಡ್ರೆ ಇನ್ನೂ ಒಳ್ಳೆಯದು ಅಂದ್ಕೊಳ್ಳಿ. ಇದು ಸಿಕ್ಕಾಪಟ್ಟೆ ಕಿವಿ ಒಳಗೆ ಗಾಳಿ ಹೋಗಲಿಲ್ಲ ಅಂದರೆ ನಿಮ್ಮ ಜೀವನಕ್ಕೆ ಆಯಾಸ ಕೊಟ್ಟಂಗೆ. ಇದೊಂಥರ ಜೀವಕ್ಕೆ ಕಿವಿ ಒಳಗೆ ಗಾಳಿ ಹೋಗೋಕೆ ಬಿಡಬಾರ್ದು. ಆವಾಗೇ ಮೈಯೆಲ್ಲ ಚಳಿ ಆಗೋದು. ಒಂದು ಸ್ವಲ್ಪ ಲೈಟಾಗಿ ತಣ್ಣಗೆ, ಒಂದು ಸ್ವಲ್ಪ ಬೆಚ್ಚಗೆ, 2 ಥರನ ಫೀಲ್ ಆಯ್ತೈತೆ. ಹಿಂಗೆ ಇವಾಗ ದೇವಸ್ಥಾನಕ್ಕೆ ಹತ್ತೋಣ ಬರ್ರಿ. ಮೇಲ್ಗಡೆ
ಕರೆಂಟ್ ಹೋಗ್ಬಿಟ್ಟೈತಿ. ಇಲ್ಲೂ ಕರೆಂಟ್ ಹೋಗುತ್ತೆ ಗುರು. ಏರ್ಟೆಲ್ ಟವರೇ ಹಾಕ್ಬಿಟ್ಟವ್ರೆ. ಟವರ್ನೂ ನೋಡ್ಬೋದು ನೀವು ಇಲ್ಲಿ ನೋಡ್ರಿ. ಈ ಸೈಡಲ್ಲಿ ಫುಲ್ ನಿಮಗೆ ಹೋಟೆಲ್ಸ್ ಇರೋದು ಫುಲ್ ಕೆಳಗಡೆ ಗಂಟೆ. ಕೆಳಗಡೆ ಬಸ್ ಸ್ಟ್ಯಾಂಡ್ ಐತೆ. ಈ ಸೈಡಲ್ಲಿ ಹೋದರೆ ನೀವು ದೇವ್ರ ದರ್ಶನ ಮಾಡ್ಬೋದು ಮೇಲ್ಗಡೆ. ನೋಡಿ ಗೈಸ್, ಇಷ್ಟು ಚೆನ್ನಾಗಿರೋವಂಥದ್ದು ಪಾರ್ಕಿಂಗ್ನ ನಿಮ್ಮ ಲೈಫಲ್ಲಿ ಬೇರೆ ಕಡೆ ಎಲ್ಲಾದರೂ ನೋಡಿದ್ದೀರಾ ಈ ಥರ ಪಾರ್ಕಿಂಗ್? ಸುತ್ತಲ ಬೆಟ್ಟ ಪ್ರೊಟೆಕ್ಷನ್ಗೆ ಸೆಂಟ್ರಲ್ ಪಾರ್ಕಿಂಗ್ ಐತೆ ಯಪ್ಪ. ಆಮೇಲೆ ಈ ರೋಡ್ ಏನಾದರೂ ನೋಡ್ಬಿಟ್ರೆ ನೀವು ಕಲ್ದಿ ಬಲಿಕೊಂಬಿಡ್ತೀರಾ. ಈ ವಯಸ್ಸಾದರೆ ಜಾಸ್ತಿ ಗೈಸ್. ನಾವು ಅನ್ಕೊಂತೀವಿ ಹುಡುಗರು ಬರ್ತಾರೆ ಅಂತ. ಬರ್ರಿ ಒಂದು ಸಲ ಯಮುನೋತ್ರಿ ಕಡೆಗೆ ಬರೀ ವಯಸ್ಸಾದವ್ರೆ ಎಲ್ಲ ತೀರ್ಥಯಾತ್ರೆ ಅಂತಾರಲ್ಲ, ಅದಕ್ಕೆ ಮೋಸ್ಟ್ ಈ ಕಡೆಗೆ ಬಂದ್ಬಿಡೋದು ಅನ್ಕೊಂತೀನಿ. ಇಲ್ಲಿ ನೋಡಿ ಗೈಸ್, ಇದು ರೋಪೇ ಕಟ್ಟವ್ರೆ. ರೋಪೇ ಕಟ್ಟಿರೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಬೇಕು, ಇನ್ನೂ ಮಸ್ತಾಗಿ ಕಾಣುತ್ತೆ. ನೋಡ್ರಿ ಯಮುನಾ ತಾಯಿ ನೋಡ್ರಿ, ಹಂಗೆ ಎತ್ಕೊಂಡು ಕುಡಿದ್ಬಿಡೋಣ ಅನ್ನಿಸ್ತದೆ. ನೀರು ಅಷ್ಟು ತಣ್ಣಗದೆ ಯಪ್ಪ. ಮುಂದೆ ನೋಡಿದ್ರು ಖುಷಿ, ಈ ಕಡೆ ನೋಡಿದ್ರು ಖುಷಿ. ಈ ಕಡೆ ಬೆಟ್ಟ ಹತ್ಬೇಕಲ್ಲ ಅಂತ ಸ್ವಲ್ಪ ದುಃಖ ಆಯ್ತೈತಿ ಇವಾಗ ಮನಸ್ಸಿಗೆ. ದೇವ್ರ ದರ್ಶನ ಮಾಡಬೇಕು ಗೈಸ್. ನೀವು ನಂಬಿರೋ ಎಲ್ಲರೂ ಕೈ ಬಿಡ್ಬೋದು, ದೇವ್ರು ಮಾತ್ರ ಕೈ ಬಿಡಲ್ಲ. ಕಷ್ಟದಲ್ಲಿ ನೀವು ಅಯ್ಯೋ ಕೊನೆಯಾಗ ಏನಂತೀರ, ಯಾರೂ ಬರಲಿಲ್ಲ ಅಂದಾಗ ದೇವರೇ ಕಾಪಾಡಪ್ಪ ಅಂತ ಬಿಡ್ಕೊಂತೀರ. ಹಂಗೆ ದೇವ್ರು ಯಾರನ್ನೋ ಒಬ್ಬಂಗೆ ಕಳಿಸ್ತೀರ, ದೇವ್ರು ಬಂದಂಗೆ ಬಂದಲ್ಲಪ್ಪ ಅಂತಿರಲ್ಲ. ಹಂಗೆ ದೇವ್ರು ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ತಾನಂತೆ. ನಿಮಗೂ ನಮಗೂ ಎಲ್ರಿಗೂ ಕಾಣಿಸ್ತಾ ಇರ್ತಾನೆ. ಇದು ಒಂದು ಈ ಊರಲ್ಲಿ ಇರೋವಂಥ ಜನಗಳು ಪೂಜೆ ಮಾಡೋವಂಥ ಲೋಕಲ್ ದೇವರು. ಅಲ್ಲಿ ಯಮುನೋತ್ರಿಲಲ್ಲಿ ನೋಡ್ಬೋದು ನೀವು ಈ ದೇವ್ರನ್ನ. ಆ ಒಂದು ಬೆಟ್ಟಕ್ಕೆ ಹತ್ತಿಸ್ಕೊಂಡು ಹೋಗ್ತಿದ್ದೀನಿ ಗಾಯ್ಸ್. ನೋಡ್ತಾ ಇರಿ, 3 ಅಂಶಕ್ಕೆ ಬೆಟ್ಟದ ಮೇಲೆ ಇರ್ತೀನಿ ನಾನು. 1 2 3. ಈ ಸೈಡ್ ಹೋದರೆ ನಿಮ್ಮ ರೂಮ್ಗಳು ಅದು ಇಲ್ಲಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಗುತ್ತೆ ರೂಮ್ಗಳು. ಈ ಟಾಪಲ್ಲಿ ತಗೊಂಡ್ರೆ, ಆ ನಡೆಯೋ ಮೆಟ್ಲ ಹತ್ರನೇ ತಗೊಂಡ್ರೆ ನಿಮಗೆ ಸ್ವಲ್ಪ ರೈಟ್ ಜಾಸ್ತಿ ಇರುತ್ತೆ. ಹೀಗೆ ನಡ್ಕೊಂಡು ಹೋದರೆ ದೇವಸ್ಥಾನ ಸಿಗುತ್ತೆ. ಎಲ್ಲ ಜಾರ ಥರ ಆಯ್ತಪ್ಪ, ಹುಷಾರಾಗಿರ್ಬೇಕು. ಕತ್ಲೆ ಬೇರೆ ಆಯ್ತಾಯ್ತು ಇಲ್ಲಂತೂ. ಮದೇ ಹಾಂ 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 ಗೈಸ್, ಈ ಕಡೆ ನೋಡ್ರಿ ಯಾವ ಥರ ಕಾಣಿಸ್ತೈತೆ. ಅದು 8 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ನಿಮಗೆ ಕತ್ಲೆ ಆಗೋದು ನಿಧಾನ. ನಿಮಗೆ ಇವಾಗ ಅಲ್ಲೇ ಟೈಮು ಒಂದು 7 ಕಾಲು ಇರ್ಬೋದು, 7:15 ಇರ್ಬೋದು. ನಿಮಗೆ ಅದು ಗೊತ್ತಾಯ್ತಿಲ್ಲ ಅಷ್ಟೇ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋದು ಫಸ್ಟು. ನೋಡ್ರಿ 2 ಗಂಟೆ ಹೊಡೆದೇ ಒಳಗೆ ಹೋಗೋದು ಇವತ್ತು. ಒಂದು ಒಳ್ಳೆ ವೈಬದೆ ಗೈಸ್ ದೇವಸ್ಥಾನದಲ್ಲಿ. ಏನು ಚೆನ್ನಾಗದೆ ಅಂತೀರ. ಸಾರ್ಥಕ ಆಯ್ತು ಇವತ್ತು ನನ್ನ ಜೀವನದಲ್ಲಿ. ಈ ಜಾಗಕ್ಕೆ ಬಂದಮೇಲೆ ಯಮುನೋತ್ರಿ ಸಿಕ್ಕಾಪಟ್ಟೆ ಕಷ್ಟ ಇದೆ ಗೈಸ್ ಬರೋದು. ದಾರಿನೇ ನೋಡಿದ್ರೆ ಭಯ ಬಿದ್ದೋಗ್ಬಿಡ್ತಾರೆ. ಅದಕ್ಕೆ ಯಾರು ಯಮುನೋತ್ರಿಗೆ ಬರೋಲ್ಲ. ಇಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರೋಣ. ದೇವ್ರು ಮಾರ್ತಿ ಇವಾಗ ಆರತಿ ಆಯ್ತದಂತೆ ಹೇಳ್ತಾವ್ರೆ. ಹೋಗೋಣ ಒಳಗಡೆ ಗಾಯ್ಸ್. ಇವಾಗ ನೀವೇನು ನೋಡ್ತಿದ್ದೀರಲ್ಲ, ಇದೇ ಯಮುನಾ ದೇವಿ. ಈ ದೇವ್ರನ್ನ ಏನು ಮಾಡ್ತಾರೆ ಅಂದರೆ 6 ತಿಂಗಳುಗಳ ಕಾಲ ಈ ದೀಪಾವಳಿ ಆದಮೇಲೆ ಅಲ್ಲಿಂದ ತಗೊಂಬಂದು ಇಲ್ಲಿಗೆ ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. 6 ತಿಂಗಳಾದಮೇಲೆ ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ದೇವ್ರನ್ನ ನೆಲೆ ನಿಲ್ಲಿಸ್ತಾರೆ. ಈ ಕೇದಾರ್ನಾಥ ನೋಡಿದ್ದೀರಲ್ಲ, ಸೇಮ್ ಅದೇ ಥರ. ನಾವು ಬಂದಿದ್ದು ಒಳ್ಳೆಯದೇ ಆಯಿತು. ಡೈರೆಕ್ಟಾಗಿ ಯಮುನಾ ದೇವಿ ದರ್ಶನನೇ ಮಾಡೋಂಗೆ ಆಯಿತು ಗೈಸ್. ಅವರು ಪೂಜಾರು ಹೇಳಿದ್ಮೇಲೆ ಗೊತ್ತಾಗಿತ್ತು. ಒಂದೊಂದು ಅಡ್ಡಾನ ಮಗ ನನಗೆ ಅದು ಗೊತ್ತಿರಲಿಲ್ಲ. ಬನ್ನಿ ಯಮುನಾ ತಾಯಿ ದರ್ಶನ ಮಾಡೋಣ. ಮಹಾಮಂಗಳಾರತಿ ನಡೀತೈತೆ. ಗೈಸ್
ಫೈನಲ್ ಆಗಿ ದೇವ್ರ ದರ್ಶನ ಮಾಡ್ಕೊಂಡ್ಬಂದು. ದೇವ್ರ ದರ್ಶನ ಅಂತೂ ಸೂಪರ್ ಆಗೈತು ಗೈಸ್. ನನಗೆ ಗೊತ್ತಿರಲಿಲ್ಲ ಇದು ಯಮುನಾ ತಾಯಿ ಅಂತಾನೆ, ಯಾರೋ ಹೇಳಿದ್ನ ಕೇಳಿ ಹೇಳ್ಬಿಟ್ಟಿದ್ದೆ. ರಿಯಲ್ ಆಗಿ ಯಮುನಾ ತಾಯಿನ 6 ತಿಂಗಳ ಕಾಲ ಕರ್ಕೊಂಬಂದು ಇಲ್ಲಿ ಇರಿಸ್ತಾರಲ್ಲ, ಇಲ್ಲಿರೋದು ಇವತ್ತು ಬೆಳಗ್ಗೆನೇ ಹೋಗಿರೋದಂತ ಇಲ್ಲಿಂದ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾಳೆ ಬೆಳಗ್ಗೆ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿದ್ದೀನಿ ಗೈಸ್ ಹೋಗೋಕ್ಕೆ ದೇವಸ್ಥಾನಕ್ಕೆ. ಸಕ್ಕತ್ತಾಗದು. ಇವಾಗ ಬನ್ನಿ ಹೊಟ್ಟೆಗೆ ಏನೋ ತಿನ್ನೋಣ. ದೇವ್ರ ದರ್ಶನ ಮಾಡಿದಾಯಿತು, ಊರು ನೋಡಿದಾಯ್ತಾ ಒಂದು ರೌಂಡು. ಇವಾಗ ಹಿಂಗೆ ಇಳಿದು ಹೋಗ್ಬೇಕು. ಕೆಳಗಡೆಗೆ ಹೋಗೋಕ್ಕೆ 1 ಕಿಲೋಮೀಟ್ರ್ ಐತೆ ಕೆಳಗಡೆ. ಕರೆಕ್ಟಾಗಿ 1 ಕಿಲೋಮೀಟ್ರ್ ಹಿಡ್ಕೊಂಡು ಇವಾಗ ತಿರುಗಿ ಕೆಳಗಡೆ ಹೋಗಿ ಯಾವುದಾದ್ರೂ ಒಂದು ಬೆಸ್ಟ್ ಹೋಟ್ಲಲ್ಲಿ ಒಂದು ಒಳ್ಳೆ ಫುಡ್ ತಿನ್ನೋಣ. ನೋಡ್ರಿ ರಾತ್ರಿ ಹೊತ್ತು ಹೆಂಗೆ ಕಾಣಿಸ್ತದೆ ಅಂತ. ಜಾನಕಿ ಚಿಟ್ಟಿ. ನನಗೆ ಅದೇ ಡೌಟು ಗೈಸ್, ಕರೆಂಟಲ್ಲಿ ಹೆಂಗೆ ಬಂತು ಇಲ್ಲಿಗೆ, ಇಲ್ಲಿವರೆಗೂ ಅದು ಹೆಂಗೆ ತಗೊಂಬಂದು ನಮ್ಮ ತಾಯಿನಿಗೆ ಗೊತ್ತಿಲ್ಲ. ರೋಡ್ ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರ ಅಪ್ಪ. ಗಾಯ್ಸ್ ಇವಾಗ ಬಂದಿದ್ದೀವಿ, ಫುಡ್ಡು ಟ್ರೈ ಮಾಡೋಕೆ ಹೋಗ್ಬೇಕು. ಇಲ್ಲೊಂದು ಸಿಕ್ಕಾಪಟ್ಟೆ ಜನ ಅವರೇ, ಮೋಸ್ಟ್ಲಿ ಚೆನ್ನಾಗಿರ್ಬೋದೇನೋ ಗೊತ್ತಿಲ್ಲ. ನಾವು ಇನ್ನೂ ಒಂಚೂರು ಮುಂದಕ್ಕೆ ಹೋಗೋಣ. ಎಲ್ಲಾದರೂ ಇನ್ನೊಂದು ಚೆನ್ನಾಗಿರೋದಿತ್ತು ಅಂದರೆ ಅಲ್ಲೋಗಿ ಟ್ರೈ ಮಾಡೋಣ. ನೋಡ್ರಿ ಈ ಹೋಟ್ಲಿಗೆ ಬಂದಿದ್ದು ಆವಾಗಲೇ 2,500 ಹೇಳ್ದವರು. ನನಗೆ ತಲೆ ತಿರುಗ್ಬಿಡ್ತೀನೋ 5 ಸ್ಟಾರ್ ಹೋಟ್ಲಿಗೆ ನಾವು ಮನಗಿನ ಮುಟ್ನ ಅಂತ. ಓ ಇದೊಂದು ಸ್ವಲ್ಪ ಡೀಸೆಂಟಾಗಿ ಐತೆ, ಆದರೆ ಜನ ಎಲ್ಲ ಫುಲ್ ಆಗಿಬಿಟ್ಟವ್ರಲ್ಲ, ಏನು ಮಾಡೋಣ. ಜನ ಇಲ್ಲ ಅಂದರೆ ಹೋಗೋದಿತ್ತು. ಈ ಸೈಡು ಐತೆ, ಈ ಸೈಡು ಏನು ಬೇಕು ಅಂದರೆ ನಾನು ಡಯಟಲ್ಲಿದ್ದೀನಿ ಗೈಸ್. ಆದರೂ ಲೈಟಾಗಿ ರೋಟಿ ಗಿಟ್ಟಿ ತಿನ್ನಬೇಕು. ಈ ಕಡೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ನೀವು ಕುತ್ಕೊಂಡಾಗೆ ಬಿಸಿ 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 ರೋಟಿ ಹಾಕ್ಕೊಡ್ತಾರೆ. ಅದೊಂದು ಖುಷಿ ನನಗೆ. ಬಿಸಿ 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 ತಿನ್ಬೋದು ನೀವು. ಆಮೇಲೆ ಇವಾಗ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ, ನೀರು ಬಾಟ್ಲುಗಳು ಬೇಕು. ರೂಮಲ್ಲಿ ನೀರು ಬಾಟ್ಲಿಲ್ಲ, ಸ್ವಲ್ಪ ಕೋಲ್ಡ್ ಐತೆ ಇದು ಕೈಗೆಲ್ಲ. ತಡ್ರಿ ಯಾವುದನ್ನ ಒಂದು ಹೋಟ್ಲು ಹುಡುಕ್ತೀನಿ ಚೆನ್ನಾಗಿರೋದು ಗೈಸ್. ಇದು ಯಾವುದೋ ಒಂದು ಹೋಟ್ಲಿಗೆ ಬಂದಿದ್ದೀನಿ ಇವಾಗ. ಇಲ್ಲಿ ಏನು ಬೇಕಾದರೂ ಸಿಗುತ್ತೆ ಅಂತ ಹೇಳೋರೆ. ನೋಡೋಣ, ರೋಟಿ ತಿನ್ನೋಣ. ಬಿಸಿ ಬಿಸಿ ಹಾಕ್ಕೊಡ್ತಾರೆ. ನನಗೆ ರೋಟಿ ತಿನ್ಬೋದು, ನೂಡಲ್ಸು ಇವೆಲ್ಲ ಸೆಟ್ಟಾಗಲ್ಲ ಗೈಸ್. ಬಿಸಿ ಬಿಸಿ ರೋಟಿ ತಿಂದರೆ ನೋಡಪ್ಪ ದೇಹಕ್ಕೆ ಎನರ್ಜಿ. ಸಿಕ್ಕಾಪಟ್ಟೆ ಕೋಲ್ಡ್ ಐತೆ. ಬ್ಯಾಟಿಂಗ್ ಆಡೋಣ ರೀ, ಬರುತ್ತೆ ಬಿಸಿ ಬಿಸಿ. ನೋಡ್ರಿ ಬಿಸಿ ಬಿಸಿ ನೀವು ಯಾವಾಗ ಕೇಳಿದ್ರು ಬಿಸಿ ಬಿಸಿ ಮಾಡಿಕೊಡ್ತಾರೆ. ಇದು ನನಗೆ ಹೆವಿ ಇಷ್ಟ ಗೈಸ್. ಈ ಥರ ರೋಟಿ ಬಿಸಿ ಬಿಸಿ ಕೊಡೋದು. ನಮ್ಮಮ್ಮ ಮಾಡಿಕೊಡೋರು ಮನೇಲಿ. ಚಪಾತಿ ಹಾಕ್ತಾ ಇದ್ದಂಗೆ ಅಲ್ಲೇ ಕುಂಡಿಸ್ಬಿಟ್ಟು ಚಪಾತಿನ ಹಾಕ್ಕೊಡೋರು. ನಾವು ಹಂಗೆ ತಿಂದಿದ್ದು. ಅದೊಂಥರ ವೀಲು, ಅದು ಗ್ಯಾಪ್ನ ಬರುತ್ತೆ ನೋಡ್ರಿ. ರೋಟಿ ಸೂಪರ್ ಆಗೈತೆ. ದಾಲ್ ಜೊತೆ ಪಲ್ಯ ಇರಬೇಕಾಯ್ತು ಅನಿಸುತ್ತೆ. ಬರೀ ದಾಲ್ ಮಾತ್ರ ಐತೆ. ಪಲ್ಯ ಒಂದು ಮಿಸ್ಸಿಂಗು. ಟೇಸ್ಟು ನಾರ್ಮಲ್ ಅಷ್ಟಕ್ಕಷ್ಟೇ. ಮಧ್ಯಾಹ್ನ ತಿಂದೆ ಗೈಸ್, ಅಲ್ಲಿ ಸಕ್ಕತ್ತಾಗಿತ್ತು. ಒಂದು 12 ಗಂಟೆಲೆಲ್ಲ ತಿಂದೆ ಬಾರ್ಕೋಟಲ್ಲಿ. 12 ಗಂಟೆಗೋ 1 ಗಂಟೆಗೋ, ಅವಾಗ ಸೂಪರ್ ಆಗಿತ್ತು. ಅದೇನಪ್ಪ, ಇಲ್ಲಿ ನೀವು ಎಷ್ಟೇ ತಿನ್ರಿ ಅದು ಎಲ್ಲಿ ಹೋಯ್ತದೆ ಅಂತ ಗೊತ್ತಾಗಲ್ಲ. ಹಂಗೆ ತಿಂತಾ ಇರ್ತೀರ. ಓಕೆ ಫ್ರೆಂಡ್, ಖಾಲಿ ಮಾಡ್ಬಿಡ್ತೀನಿ ತಡ್ರಿ, ಖಾಲಿ ಮಾಡಿ ಸಿಗ್ತೀನಿ ಗಾಯ್ಸ್. ಊಟ ಏನೋ ಮಾಡಿದಾಯಿತು. ಇವಾಗ ನೀರು ಮತ್ತು ಸ್ವಲ್ಪ ಚಿಪ್ಸ್ ತಗೊಂಡೋಗ್ತಾ ಇದ್ದೀನಿ. ಅಲ್ಲಿ ರೂಮಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡಬೇಕು ಅಂತ. ಹಾಗೆ ಶಾಂಪು ಮತ್ತು ಇದನ್ನೆಲ್ಲ ತಗೊಂಡೋಗ್ತೀನಿ. ನೋಡ್ರಿ ಯಾರೋ ಬೆಂಕಿ ಹಚ್ಬಿಟ್ಟವ್ರೆ. ಇದೊಂದು ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಅದು ಹೆಂಗೆ ಹೊತ್ಕೊಂಬತ್ತಾರೆ ಅಪ್ಪ. ಪೊಲೀಸರಂತೂ ಫುಲ್ ಪ್ರೊಟೆಕ್ಷನ್ ಕೊಡ್ತಾವ್ರೆ. ಇಲ್ಲೊಂದು ಚೆನ್ನಾಗಿ ನಿಭಾಯಿಸ್ತವ್ರೆ ಗೈಸ್. ಇಷ್ಟೇ ವ್ಲಾಗು ಇವತ್ತಿಂದು. ಬೆಳಗ್ಗೆದು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್ ಫ್ರಮ್ ಯಮುನೋತ್ರಿ.